ಇಲ್ಲ ಹೇಳು? ಎಷ್ಟೇ ಮೇಳ ಇರಲಿ, ನಮ್ಮ ಚಿಕ್ಕ ಮೇಳಕ್ಕಿಂತ ಹೆಸರು ಯಾವ ಮೇಳಕ್ಕಾದ್ರೂ ಯಾವ ಮೇಳ. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯಲ್ಲೂ ಚಿಕ್ಕ ಮೇಳದವ್ರನ್ನ ಕರೆಸಿಟ್ಟಿರು. ನಮ್ಮ ಈ ಕುಂದಾಪುರ ಸೈಡಲ್ಲೂ ಪ್ರತಿ ಮನೆಗೂ ಚಿಕ್ಕ ಮೇಳದವ್ರು ಬರ್ತಾರೆ. ಮನೆಯಲ್ಲೂ ಯಕ್ಷಗಾನ ಅಂತ ಒಂದು ಪೂಜೆ ಮಾಡೋದ್ರಿಂದ ಮನೆಗೆ ಒಳಿತು ಮತ್ತು ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಡೆ ಎಲ್ಲ ಮನೆಯಲ್ಲೂ ಚಿಕ್ಕ ಮೇಳದವರು ಯಕ್ಷಗಾನ ಮಾಡ್ತಾರೆ. ಇದೊಂಥರ ಖುಷಿ. ಹತ್ರದಿಂದ ಮನೆಯಲ್ಲೇ ಮನೋರಂಜನೆ ಕಂಡಾಗತ್ತು, ಮನೆಗೂ ಒಳ್ಳೇದಂತ ನಮ್ಮದು ಈ ಕಡೆಯವ್ರ ನಂಬಿಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರತಿ, ನಮ್ಮ ವಸತಿ ಕುಸುಮಾವತಿ, ನಮ್ಮ ದಾಂಪತ್ಯದ ನೀತಿ ಎನ್ನುವುದು ಜಗತ್ ಪ್ರತೀತಿ ಅಲ್ವೇನೆ? ಲೋಕದಲ್ಲಿ ಇಲ್ಲ. ರತಿ ಹಾಗೂ ಮನ್ಮಥರದ ಆದಂತ ನಮ್ಮದೊಂದು ಚಿಕ್ಕ ಮೇಳ ಅಲ್ವಾ? ಇಷ್ಟೆಲ್ಲ ಪ್ರಚಾರ ಯಾಕೆ? ರತಿಯ ಮೇಳದೊಳಿರ್ಪ ಕಾಮ. ರತಿಯ ಮೇಳದಲ್ಲಿ ಮನ್ಮಥ ಇರುವುದರಿಂದಲೇ ಇಷ್ಟೆಲ್ಲ ಪ್ರಚಾರ, ಇಷ್ಟೆಲ್ಲ ಹೆಸರು. ಮತ್ತೆ ಇಂದು ನೋಡಿದ್ಯಾ, ನಾವು ಸಂತೋಷವಾಗಿರುವಂತ ಕಾಲಕ್ಕೆ ದೇವೇಂದ್ರನ ಆಗಮನ ಆಯಿತು. ಅವ ಬಂದು ಆಡಿದ ಮಾತೇನು? ದೇವಲೋಕಕ್ಕೆ ತಾರಕಾಸುರ ದಾಳಿ ಮಾಡಿದ್ದಾನೆ, ಸುರರನ್ನೆಲ್ಲ ಬಡಿಸಿ ದೇವಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಹಾಗಾದ್ರೆ ಅವ ಅಷ್ಟು ಪರಾಕ್ರಮಿಯಾಗಿ ಮೆರೆದಾಡುವುದಕ್ಕೆ ಕಾರಣ ಬರೇ ದೇಹ ಬಲ ಮಾತ್ರ ಅಲ್ಲ, ಅವನಿಗೆ ವರಬಲವೂ ಉಂಟು. ಈಶನಿಗೆ ಮುಂದೆ ಹುಟ್ಟುವ ಮಗನಿಂದಲೇ ತನಗೆ ಸಾವು ಬರಬೇಕೆನ್ನುವ ಹಾಗೆ ಈಗಾಗಲೇ ಬ್ರಹ್ಮನಿಂದ ವರ ಪಡೆದವನಿದ್ದಾನೆ. ಆದರೆ ಈಶ ಮಡದಿಯಾಗಿರುವಂತ ದಾಕ್ಷಾಯಿಣಿಯನ್ನು ಕಳೆದುಕೊಂಡಿದ್ದಾನೆ. ವೈರಾಗ್ಯವನ್ನು ತಾಳಿ ತಪಸ್ಸಿಗೆ ಕುಳಿತಿದ್ದಾನೆ. ದಾಕ್ಷಾಯಿಣಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಮತ್ತೆ ಹುಟ್ಟಿದ್ದಾಳೆ, ಅಂದ್ರೆ ಗಿರಿಜೆಯಾಗಿ ಹುಟ್ಟಿ ಬಂದಿದ್ದಾಳೆ. ಈ ಸಂದರ್ಭದಲ್ಲಿ ಹರಗಿರಿಜೆಯರು ಒಂದಾಗಬೇಕು ಅಂತಾದ್ರೆ ಹರನ ತಪಸ್ಸನ್ನು ಕೆಡಿಸಬೇಕು. ಆಮೇಲೆ ಹರ ಎಚ್ಚೆತ್ತುಕೊಳ್ಬೇಕು, ಗಿರಿಜೆಯೊಂದಿಗೆ ಒಡಗೂಡಬೇಕು, ಮಗನೊಬ್ಬ ಜನಿಸಬೇಕು, ತಾರಕಾಸುರನ ಮದುವೆ ಆಗ್ಬೇಕು. ಇಷ್ಟೆಲ್ಲ ಆಗ್ಬೇಕು ಅಂತಾದ್ರೆ ತಪಸ್ಸಿನಲ್ಲಿದ್ದಂತ ಹರನನ್ನು ಎಪ್ಪಿಸಬೇಕಲ್ಲ. ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಈ ಮನ್ಮಥ ಹೊರಟದ್ದು.
ಹಾ. ಒಂದು ರೀತಿಯಾಗಿ ಭಯವಾಗ್ತಾ ಉಂಟು. ಭಯವ? ಯಾಕೆ ಭಯ ಪಡುವುದು? ಹರನ ತಪಸ್ಸನ್ನು ಕೇಳೋದಕ್ಕೆ ಮುಂದಾಗ್ತಾ ಇದ್ದೀರಿ. ಹಾ. ಬೇಡ ಸ್ವಾಮಿ. ಯಾಕೆ? ಈ ಹಿಂದೆ ಹಲವಾರು ದಾನವರು ಹೋಗಿದ್ದಾರೆ. ಹಾ. ಆತ ಸುಮ್ಮನೆ ಬಿಟ್ಟಿಲ್ಲ. ಕಿಚ್ಚು ಕಣ್ಣನ್ನು ಬಿಟ್ಟು ಸುಟ್ಟು ಗೋಧಿ ಮಾಡಿ ಹಾಕಿದ್ದಾನೆ. ಅಲ್ವಾ? ಅವರ ಪಡುವ ಆಗ್ಬಾರ್ದಲ್ಲ ನಿಮಗೆ. ಹ್ಮ್. ಅದಕ್ಕಾಗಿ ಹೇಳ್ತಾ ಇದ್ದೇನೆ ಸ್ವಾಮಿ, ಹೋಗುದು ಬೇಡ. ಸತಿ, ವ್ಯಕ್ತಿಯಾದವನಿಗೆ ಚಿಮುಟಿದ್ರೆ ನೋವು ಆಗ್ತದೆ, ಸಿಟ್ಟು ಬರ್ತದೆ. ಅದೇ ಕಚಗುಳಿ ಇಟ್ಟತೆ ಹೋಗುವಂತಾದ್ರೆ ಸಿಟ್ಟು ಬರ್ತದ, ನಗು ಬರ್ತದೆ. ಅದೇ ರೀತಿಯಲ್ಲಿ ಮನ್ಮಥನಲ್ಲಿರುವಂತ ಪಂಚಶರಗಳು ಒಂದೊಂದು ಆದಾಗೆ ಈ ವ್ಯಕ್ತಿಯಾದವನ ದೇಹದಲ್ಲಿ ಪ್ರಯೋಗ ಮಾಡಿದ್ದೇ ಹೋಗುವಂತಾದ್ರೆ ಒಂದು ರೀತಿ ಕಚಗುಳಿ ಇಟ್ಟ ಅನುಭವ ಆಗ್ತದೆ. ಹೊಸ ಹೊಸ ಆಸೆಗಳು ಭಾವನೆಗಳು ಹುಟ್ಟಿಕೊಳ್ಳುತ್ತದೆ. ಹಾಗಿರುವಾಗ ಈಶನ ಮೇಲೆ ನಾನು ಶರ ಪ್ರಯೋಗ ಮಾಡಿದ್ದೇ ಹೋಗುವಂತಾದ್ರೆ ಅವನಿಗೆ ಸಿಟ್ಟು ಬರುವುದಿಲ್ಲ, ನಗು ಬರ್ತದೆ. ಹೊಸ ಭಾವನೆಗಳು ಹೊಸ ಆಸೆಗಳು ಹುಟ್ಟಿಕೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಗಿರಿಜೆಯೊಂದಿಗೆ ಕಲ್ಯಾಣವಾಗ್ತದೆ. ಆಗ ಗಿರಿಜೆಯರು ಒಂದಾಗ್ತಾರೆ. ಹುಟ್ಟುವಂತ ಮಗನಿಂದ ತಾರಕಾಸುರನ ವಧೆ ಆಗ್ತದೆ. ಮತ್ತೆ ಹಿಂದೆ ಅನೇಕ ರಕ್ಕಸರು ಹೊಡೆದಿದ್ದಾರೆ, ಈಶ ಅವರನ್ನೆಲ್ಲ ಕೊಂದು ಮುಗಿಸಿದ್ದಾನೆ ಅಂತ ಹೇಳಿದೆಯಲ್ಲ, ಅವರೆಲ್ಲ ಯಾರು ಲೋಕಕಂಟಕರು. ಆದ್ದರಿಂದಲೇ ಅವರೆಲ್ಲ ಅಳಿದಿದ್ದಾರೆ. ಮನ್ಮಂತ ಹಾಗಲ್ಲ, ಲೋಕದ ಕಲ್ಯಾಣಕ್ಕಾಗಿ ಹೊರಟಿರುವವ ನಾನು. ಹಾಗಿರುವಾಗ ನನಗೆ ಯಾವ ತೊಂದರೆಯೂ ಆಗ್ಲಿಕ್ಕಿಲ್ಲ. ಅಲ್ಲಿವರೆಗಾಗಿ ಹೋಗ್ತೇನೆ. ಹರನ ತಪಸ್ಸನ್ನು ಕೆಡಿಸಿ ಹರಗಿರಿಜರನ್ನು ಒಂದು ಮಾಡಿಸ್ತೇನೆ. ಹುಟ್ಟುವಂತ ಮಗನಿಂದ ತಾರಕಾಸುರನ ವಧೆ ಆಗ್ತದೆ. ಅದರಿಂದ ಲೋಕ ಕಲ್ಯಾಣ. ಈ ಕಲ್ಯಾಣ ಕಾರ್ಯಕ್ಕೆ ಕಾರಣ ಯಾರು ಕೇಳಿದ್ರೆ ಈ ಮನ್ಮಥ. ಆದ್ದರಿಂದ ಹೋಗಲೇಬೇಕು. ಸ್ವಾಮಿ, ನೀವೇ ಹೇಳ್ತಿದ್ದೀರಿ ಲೋಕ ಕಲ್ಯಾಣ ಹೋಗ್ತಾ ಇದ್ದೀರಿ ಅಂತ. ನಾನು ನಿಮ್ಮ ಜೊತೆಗೆ ಬರ್ಬಹುದಾ? ಆಗಲಿ ಅಂತ ಒಂದಾಗಿ ಹೋಗೋಣ.